ಬಿಜೆಪಿ ನಾಯಕರ ಲೆಕ್ಕಾಚಾರ ಉಲ್ಟಾ ಆಗಿದ್ದು ಯಾಕೆ ಮತ್ತು ಹೇಗೆ? ಮೀಟಿಂಗ್ಗಳನ್ನ ಕಾಟಾಚಾರಕ್ಕೆ ಮಾಡಲಾಯ್ತಾ? ಆ ಕಡೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬೇಕಾದಂತ ಎಲ್ಲಾ ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು. ಅಣಕು ಮತದಾನದಿಂದ ಹಿಡಿದು ಶಾಸಕರಿಗೆ ತರಬೇತಿ ಕೊಡುವವರೆಗೂ ಕೂಡ ಎಲ್ಲವನ್ನೂ ಕಾಂಗ್ರೆಸ್ ಮಾಡಿಕೊಳ್ತು ಆಡಳಿತ ಪಕ್ಷವಾಗಿ. ಬಿಜೆಪಿಗೆ ಓವರ್ ಕಾನ್ಫಿಡೆನ್ಸ್ ಮುಳುವಾಯ್ತಾ? ಪುವರ್ ಪ್ಲಾನಿಂಗ್ ಮುಳುವಾಯ್ತಾ? ಆಡಳಿತ ಪಕ್ಷದ ಆಕರ್ಷಣೆ ಮುಳುವಾಯ್ತಾ ಬಿಜೆಪಿಯ ಶಾಸಕರಿಗೆ? ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕ ಇಬ್ಬರೂ ಕೂಡ ಮುಂದೆ ನಿಂತು ಪ್ಲಾನ್ ಮಾಡಿದ್ರು. ಪ್ಲಾನ್ ಫೇಲ್ ಆಗಿದೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಡ್ಡ ಮತದಾನದ ಮಧ್ಯೆ ಬಿಜೆಪಿ ನಾಯಕರಿಗೆ ಹೊಸ ತಲೆಬಿಸಿ ಶುರುವಾಗಿದೆ. ಎಷ್ಟು ಜನ ಅಡ್ಡ ಮತದಾನ ಮಾಡಿದ್ರು? ಯಾರ್ಯಾರು? ಅಡ್ಡ ಮತದಾನ ಮಾಡುವವರನ್ನ ಕಂಡು ಹಿಡಿಯುವಂತ ಸವಾಲಿದೆ. ಇದು ಗೌಪ್ಯ ಮತದಾನ ಪ್ರಕ್ರಿಯೆ ಆಗಿರೋದ್ರಿಂದ ಬಿಜೆಪಿಯ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ 30 ಮತಗಳನ್ನ ಹಂಚಿಕೆ ಮಾಡಲಾಗಿತ್ತು. 30 MLAಗಳು ಅವರಿಗೆ ವೋಟ್ ಹಾಕಬೇಕು. ಅದರಲ್ಲಿ 3 ಕೈ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಅವರಿಗೆ ಬಂದಿರೋದು 27. ಉಳಿಕೆ ಮತಗಳ ಪೈಕಿ ಜೆಡಿಎಸ್ಗೆ 4 ವೋಟು, ಯತ್ನಾಳ್ ಸೇರಿ 4 ವೋಟನ್ನ ಬಿಜೆಪಿ ಬಿಟ್ಟು ಕೊಟ್ಟಿತ್ತು ಜೆಡಿಎಸ್ಗೆ. ಅಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅದರ ಸ್ಪಷ್ಟತೆಯೂ ಕೂಡ ಸಿಗ್ತಾ ಇಲ್ಲ. ಈಗ ಯಾರು ಮಾಡಿರಬಹುದು ಅಂತ? ಜೆಡಿಎಸ್ನವರೇ ಜಾಸ್ತಿ ಮಾಡಿದ್ದಾರಾ ಅಥವಾ ಬಿಜೆಪಿಯಿಂದ ಹಂಚಿಕೆಯಾಗಿದ್ದಂತ 3 ಮತಗಳ 4 ಮತಗಳು 3+1 ಇವರೇನಾದ್ರೂ ಕೈ ಕೊಟ್ಟಿದ್ದಾರಾ? ಇವರು ಕಾಂಗ್ರೆಸ್ಗೆ ಜೆಡಿಎಸ್ಗೆ ವೋಟ್ ಹಾಕೋ ಬದಲು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರಾ? ಇದರ ಬಗ್ಗೆಯೂ ಕೂಡ ಹಲವು ಅನುಮಾನಗಳಿದ್ದಾವೆ. ಸದ್ಯ ಯಾರು ಅಡ್ಡ ಮತದಾನ ಮಾಡಿದ್ರು, ಯಾವ ಬ್ಯಾಚಲ್ಲಿ ಅಡ್ಡ ಮತದಾನ ಆಗಿದೆ, ಯಾರು ಮಾಡಿದ್ದಾರೆ, ಇದರ ಬಗ್ಗೆ ಒಂದು ಸ್ಪಷ್ಟತೆ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಅಡ್ಡ ಮತದಾನ ಮಾಡಿದ್ದು ಯಾರು ಅನ್ನೋ ವರದಿಯನ್ನ ಹೈಕಮಾಂಡ್ ಕೂಡ ಕೇಳಿದೆ. ಎಷ್ಟು ಜನ ಅಡ್ಡ ಮತದಾನ ಮಾಡಿದ್ರು, ಯಾರು ಮಾಡಿದ್ರು, ವರದಿ ಕೊಡಿ, ಡೀಟೇಲ್ ಆದಂತ ವರದಿ ಕೊಡಿ ಅಂತ ಬಿಜೆಪಿ ಹೈಕಮಾಂಡ್ ಕೇಳಿದೆ. ಈ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಕೂಡ ಗರಂ ಆಗಿದೆ. ತಪ್ಪು ಮಾಡಿದವರನ್ನ ಗುರುತಿಸಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಯಾರ ಜವಾಬ್ದಾರಿ ಇದಕ್ಕೆ? ಯಾರ ತಲೆದಂಡ ಆಗತ್ತೆ? ಶಾಸಕರ ವಿರುದ್ಧ ಕ್ರಮ ಹೆಂಗಾಗತ್ತೆ? ಈಗಾಗಲೇ 3 ಶಾಸಕರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋ ಕಾರಣಕ್ಕಾಗಿ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತ್ತು ಯತ್ನಾಳ್. ಈಗ ಇನ್ನಷ್ಟು ತಲೆದಂಡಗಳಾಗತ್ತಾ? ಹಂಗಿದ್ರೆ ಇನ್ನಷ್ಟು ಶಾಸಕರನ್ನ ಉಚ್ಚಾಟನೆ ಮಾಡುವಂತ ಸಾಧ್ಯತೆಗಳಿದಾವ? ಇದರ ಬಗ್ಗೆಯೂ ಕೂಡ ಈಗ ಚರ್ಚೆ ಶುರುವಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ ಶಿವರಾಮ್, ಈ ತಪ್ಪಾಗೋದಕ್ಕೆ ಏನ್ ಕಾರಣ? ಪುವರ್ ಪ್ಲಾನಿಂಗಾ, ಓವರ್ ಕಾನ್ಫಿಡೆನ್ಸಾ ಅಥವಾ ಚಲ್ತಾ ಹೈ ಅನ್ನುವಂಥ ಮನೋಭಾವನ? ಬಹುಶಃ ಕೊನೆ ಸರಿ ಇರಬಹುದು ರಕ್ಷತ್. ಇದನ್ನು ಬಿ ಜೆ ಪಿಯಲ್ಲಿ ಅಡ್ಡ ಮತದಾನ ಹೇಳೋದಕ್ಕಿಂತ ಮಿಗಿಲಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಗೆದ್ದಂಥ ಮಹಾದೊಡ್ಡ ಚುನಾವಣೆ ಅಂತ ವಿಶ್ಲೇಷಣೆಯನ್ನು ಮಾಡಿದರೆ ಖಂಡಿತ ತಪ್ಪಾಗೋದಿಲ್ಲ. ಯಾವ ಬಿ ಜೆ ಪಿ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಪಾರ್ಟಿಯವ್ರನ್ನ ಕರೆದುಕೊಂಡು ಬಂದು ಪಾರ್ಟಿಯಲ್ಲಿದ್ದಂಥವ್ರನ್ನ ತಮಗೆ ಬೆಂಬಲ ಕೊಡುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈಗ ಜವಾಬ್ದಾರಿ ವಹಿಸಿಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಯಿಂದ ಅಡ್ಡ ಮತದಾನ ಹಾಕಿಸುವಲ್ಲಿ ಒಂದು ಪ್ರಯತ್ನ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಡಿ ಕೆ ಶಿವಕುಮಾರ್ ನಿನ್ನೆ ಹೇಳ್ತಾ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ. ಇಷ್ಟು ದೊಡ್ಡ ಬೆಂಬಲ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ. ಸಹಜವಾಗಿ ನಾವು ಮಾಡಿಸಿದ್ದೀವಿ ಹೇಳುವಂಥ ಅಥವಾ ತಾವು ಅವರ ಬೆಂಬಲವನ್ನು ಕೋರಿದ್ದೀವಿ ಹೇಳುವಂಥ ಮಾತುಗಳು ನೇರವಾಗಿ ಯಾವುದೇ ರಾಜಕಾರಣಿಗಳಿಗೆ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಈಗ ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ ಬಂದಂಥ ದೊಡ್ಡ ಗೆಲುವು. ಬಿ ಜೆ ಪಿಯಲ್ಲಿ ಯಾಕೆ ಸ್ಥಿತಿ ನಿರ್ಮಾಣ ಆಯಿತು ರಕ್ಷತ್? ಕಳೆದ 2-3 ವರ್ಷಗಳಿಂದ ಬಿ ಜೆ ಪಿಯ ಸ್ಥಿತಿಗತಿಯನ್ನು ಗಮನಿಸ್ತಾ ಇದ್ದರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಚಲ್ತಾಯೇ ಹೇಳುವಂಥ ಒಂದು ರೀತಿ ರಿವಾಜುಗಳು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ನಿನ್ನೆಯ ಪರಿಸ್ಥಿತಿಯನ್ನು ಭಾಳ ಅಲ್ಲಿ ಆದಂಥದ್ದನ್ನು ಕಟ್ಟುವಂತೆ ಹೇಳಬೇಕು ಅಂತ ಹೇಳಿದ್ರೆ ರಕ್ಷತ್, ಆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇದ್ವಿ. ವಿಪಕ್ಷ ನಾಯಕರ ಚೇಂಬರಲ್ಲಿ ವಿಪ್ಪನ್ನು ಕೊಡೋದಕ್ಕೂ ಕೂಡ ತಡವನ್ನು ಮಾಡಿದ್ದಾರೆ. ಯಾವಾಗ ಒಂದು ಚುನಾವಣೆ ಎದುರಾಗ್ತಾ ಇದೆ, ಮೇಲ್ಮನೆಯ ಚುನಾವಣೆ ಎದುರಾದ ಸಂದರ್ಭದಲ್ಲಿ ಮೊದಲ ದಿನವೇ ವಿಪ್ಪನ್ನು ಜಾರಿ ಮಾಡ್ತಾರೆ ಅಥವಾ ಅರ್ಲಿ ಮಾರ್ನಿಂಗ್ ಅವರಿಗೆ ವಿಪ್ಪನ್ನು ಕೊಡ್ತಾರೆ.
ವಿಪ್ಪನ್ನು ಕೂಡ ಹಾಗೆ ಟೇಬಲ್ ಮೇಲೆ ಅಥವಾ ಅವ್ರಿಗೆ ಕೊಡೋದಕ್ಕೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆಲವರು ನಾಯಕರುಗಳು 30 ಮತವನ್ನು ಒಬ್ಬ ಅಭ್ಯರ್ಥಿಗೆ ಹಾಕಬೇಕು ಅಂತ ಹೇಳಿದ್ರೆ, ಕೆಲವರು 29 ಮತವನ್ನು ಹಾಕೋಣ ಹೇಳುವಂಥ ಚರ್ಚೆಯಲ್ಲಿಯೇ ಅವರು ನಿರತರಾಗಿದ್ದರು. 2-3 ಸಭೆಯನ್ನು ಮಾಡಿದರೂ ಕೂಡ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಜೊತೆಗೆ BJPಗೆ ಬಹುಶಃ ವಿಪ್ಪನ್ನು ಕೊಡೋದಕ್ಕೆ ತಡವನ್ನು ಮಾಡಿದರು ಅನ್ನೋದರ ಅರ್ಥ ಅದು ಯಾಕೆ ಹೇಳೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ನೊಂದು ಪ್ರಮುಖವಾಗಿ ನಿನ್ನೆ ಆದಂಥ ಬೆಳವಣಿಗೆಯನ್ನು ಗಮನಿಸೋದಾದರೆ, ಯಾರಿಗೆ ಯಾರು ಮತವನ್ನು ಹಾಕಬೇಕು ಅನ್ನೋದನ್ನು ಕೊನೆ ತನಕವೂ ರಕ್ಷತ್ ಹೇಳಿರಲಿಲ್ಲ. ಅಂತಿಮವಾಗಿ ಪಟ್ಟಿಯನ್ನು ಕೆಲವರು ಪ್ರಮುಖ ನಾಯಕರು ಸಿದ್ಧವನ್ನು ಮಾಡಿಕೊಂಡಿದ್ರು ಕೂಡ ಅಂತಿಮವಾಗಿ ಮತವನ್ನು ಚಲಾಯಿಸುವ ಸಂದರ್ಭದಲ್ಲಿ ಅದು ಬದಲಾವಣೆ ಕೂಡ ಆಗಿದೆ. JDSಗೆ ಯಾರು ಮತ ಹಾಕಬೇಕು ಅನ್ನೋದನ್ನು ಮೊದಲ ಪಟ್ಟಿಯಲ್ಲಿ ಸಿದ್ಧತೆಗಳಾಗಿದ್ದರೂ ಕೂಡ ಅಂತಿಮವಾಗಿ ಅದು ಬದಲಾವಣೆ ಆಗಿದೆ. 4 ಜನರಿಗೆ JDSಗೆ ಮತವನ್ನು ಹಾಕೋದಕ್ಕೆ ಸೂಚನೆಯನ್ನು ಕೊಡಲಾಯಿತು. ಆದರೆ ಲಿಂಗರಾಜ್ ಪಾಟೀಲ್ರಿಗೆ ಯಾರು ಮತವನ್ನು ಹಾಕಬೇಕು, ರಘು ಕೌಟಿಲ್ಯರಿಗೆ ಯಾರು ಮತವನ್ನು ಹಾಕಬೇಕು ಅನ್ನೋ ಕುರಿತಾಗಿ ಕೊನೆಯ ತನಕ ಕೂಡ ಮಾಹಿತಿಯನ್ನು ಬಿಟ್ಟುಕೊಳ್ಳಲಿಲ್ಲ ಎನ್ನುವುದರ ಅರ್ಥ ಈಗ ಕ್ರಾಸ್ ವೋಟಿಂಗ್ ಆಗಿದ್ದನ್ನು ಗಮನಿಸಿ ಮಾತನ್ನು ಹೇಳೋದಾದರೆ, ಬಹುಶಃ BJPಯ ಪ್ರಮುಖ ನಾಯಕರುಗಳಿಗೆ ಕ್ರಾಸ್ ವೋಟಿಂಗ್ ಆಗುವ ಬಗ್ಗೆ ಒಂದು ಸಂದೇಹ ಇತ್ತು ಅನ್ನೋದನ್ನು ಮೇಲ್ನೋಟ ಕಾಣ್ತಾ ಇದೆ. ಮತ್ತು ಮಾಹಿತಿಯನ್ನು ಕಲೆ ಹಾಕಿ ನಾವು ಜೊತೆ ಒಂದು ಮಾಹಿತಿಗಾಗಿ ಅವ್ರನ್ನ ಕೇಳಿದಾಗ, ಇಲ್ಲ ಕೆಲವರ ಬಗ್ಗೆ ನಮಗೆ ರವಿ ಬಹುಶಃ ನಿನ್ನೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ ಕಡಿಮೆ ಮತಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬೆಳಗ್ಗೆನೇ ಸಿಕ್ಕಿತ್ತು. 30-30 ಅಂತ ಅವರು ವಿಭಜನೆ ಮಾಡಿಕೊಂಡಿದ್ದಾರೆ. DK ಶಿವಕುಮಾರ್ ತಮ್ಮ ಆಪ್ತನಿಗೆ ಕಡಿಮೆ ವೋಟುಗಳನ್ನ ಕಾಂಗ್ರೆಸ್ನಿಂದ ಅರೇಂಜ್ ಮಾಡಿದ್ದಾರೆ ಅಂತಾಗಲೇ ಒಂದು ಅನುಮಾನ ಸೃಷ್ಟಿಯಾಗಬೇಕಿತ್ತು. BJPಗೆ ಕ್ಲಿಯರ್ ಗೊತ್ತಿರಬೇಕಿತ್ತು. BJPಗೆ ಏನೋ ಒಂದು ಆಗ್ತಾ ಇದೆ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿಲ್ವಾ ಅಂತ BJP ನಾಯಕರಿಗೆ? ರಕ್ಷತ್, ಪ್ಲಾನಿಂಗನ್ನು ಮಾಡಿಕೊಳ್ಳುವ ಪೂರ್ವದಲ್ಲಿ ಒಂದು ರೀತಿ ಯಾರಿಗೆ ಹೇಗೆ ಮತವನ್ನು ಹಾಕಬೇಕು, ಯಾವ ರೀತಿ ನಾವು ಅರೇಂಜ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ BJPಯಲ್ಲಿ ಅಷ್ಟೊಂದು ಸ್ಪಷ್ಟತೆ ಇದ್ದಂತೆ ಕಾಣ್ತಾ ಇರಲಿಲ್ಲ. ಶಾಸಕಾಂಗ ಸಭೆಯನ್ನು ಮೊದಲ ದಿನ ಕರೆಯಲಾಯಿತು. ಮೊದಲ ದಿನ ಶಾಸಕಾಂಗ ಸಭೆಯನ್ನು ಕರೆದ್ರು. ಆ ಸಂದರ್ಭದಲ್ಲಿ ಕೇವಲ ಅರ್ಧ ಗಂಟೆ ಚರ್ಚೆಯನ್ನು ಮಾಡಿ ಅಶೋಕ್ ಅವರ ಚೇಂಬರಲ್ಲಿ ಮರುದಿನ ಅಂದರೆ ನಿನ್ನೆ ಚುನಾವಣೆಯ ದಿನ ಅಲ್ಲಿ ಬ್ರೇಕ್ಫಾಸ್ಟ್ ಮೂಲಕ ಎಲ್ಲರೂ ಸೇರಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. BJPಗೆ ಸಂದೇಹ ಇತ್ತು, ಗೊತ್ತಿದ್ದು ಕೆಲವರು ನಾಯಕರುಗಳು ಸುಮ್ಮನಾಗಿದ್ದರು ಎನ್ನುವುದನ್ನು ನಾವು ಹೇಳೋದು ಕಷ್ಟ. ಆದರೆ ಕೆಲವು ನಾಯಕರು ಹೇಳುವ ಪ್ರಕಾರ ನಮಗೆ 2-3 ಜನರ ಬಗ್ಗೆ ಒಂದು ಅನುಮಾನ ಇತ್ತು ಹೇಳುವ ಮಾತುಗಳನ್ನು ಹೇಳ್ತಾ ಇದ್ರು. ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ರಕ್ಷತ್, ನಿನ್ನೆ ಬೆಂಗಳೂರು ಭಾಗದ ಒಬ್ಬರು BJP ಹಿರಿಯ ನಾಯಕರು ಇನ್ನೊಂದು BJPಯ ಬೆಂಗಳೂರು ಭಾಗದ ಶಾಸಕರನ್ನೇ ಮತವನ್ನು ಹಾಕೋದಕ್ಕೆ ಬೂತ್ ಬಳಿ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರಂತೆ, ಹೇಗೆ ಮತ ಹಾಕಬೇಕು, ಗೆರೆಯನ್ನು ಹಿಂಗೆ ಹೊಡಿಬೇಕು, ಅಡ್ಡ ಹೊಡಿಬೇಕು, ಉದ್ದ ಹೊಡಿಬೇಕು ಹೇಳುವಂಥ ಮಾತುಗಳನ್ನು ಕೇಳ್ತಾ ಇದ್ರಂತೆ. ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾತುಗಳು ಬರ್ತಾ ಇದ್ದ ಸಂದರ್ಭದಲ್ಲಿ ಆ ಬೆಂಗಳೂರಿನ ಹಿರಿಯ ಒಬ್ಬ ಶಾಸಕರು ಆ ಕ್ಷಣವೇ ಬಂದು ವಿಜಯೇಂದ್ರ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿಯೂ ಕೂಡ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ, ಯಾಕೆಂದರೆ ಕೆಲವರ ಅವಭಾವ, ಅವರು ಮಾತಾಡುವ ರೀತಿ ಇದೆಲ್ಲವೂ ಕೂಡ ನಮಗೆ ಸಂದೇಹಕ್ಕೆ ಕಾರಣ ಆಗ್ತಾ ಇದೆ ಹೇಳುವ ಮಾತನ್ನು ವಿಜಯೇಂದ್ರ ಅವರಿಗೆ ಹೇಳಿದ್ರಂತೆ. ಆದರೆ ಅಷ್ಟರೊಳಗಾಗಲೇ ಯಾರೆಲ್ಲ ಯಾರಿಗೆ ಮತವನ್ನು ಹಾಕಬೇಕು, ಹೇಗೆ ಕ್ರಾಸ್ ವೋಟಿಂಗನ್ನು ಮಾಡಬೇಕು ಕೊಡುವ ತೀರ್ಮಾನವನ್ನು ಹೇಗೆ ಮೊದಲೇ ಮಾಡಿಕೊಂಡಿದ್ರು ಅದರ ಪ್ರಕಾರವೇ ಎಲ್ಲವೂ ಕೂಡ ಆಗೋಗಿತ್ತು. BJP ಪೂರ್ವ ತಯಾರಿಯನ್ನು ಕೇಳಿದ್ರಿ ನೀವು. BJPಯ ಪೂರ್ವ ತಯಾರಿಯ ಬಗ್ಗೆ ಹೇಳೋದು ಭಾಳ ಕಷ್ಟ, ಯಾಕೆಂದರೆ ಇಲ್ಲಿ BJPಯಲ್ಲಿ ಒಂದರ ಮೇಲೆ ರೈಲು ಓಡೋದಿಲ್ಲ. ಇಲ್ಲಿ 2-3 ರೈಲು 2-3 ಹಳಿಯ ಮೇಲೆ ಹೋಗ್ತಾ ಇದೆ. ಹಾಗಾಗಿ ಪ್ರತಿ ಬಾರಿಯೂ BJPಯಲ್ಲಿ ಪ್ರಮುಖವಾದ ವಿದ್ಯಮಾನಗಳು ಘಟಿಸಿದಾಗ, ಪ್ರಮುಖವಾದ ಚುನಾವಣೆಗಳೆದುರಾದಾಗ, ಬೈ ಎಲೆಕ್ಷನ್ಗಳು ಬಂದಂಥ ಸಂದರ್ಭದಲ್ಲಿ BJP ಇಲ್ಲಿಯ ತನಕ ಯಾವುದೇ ಒಂದು ದೊಡ್ಡ ಸಾಧನೆಯನ್ನು ಅಥವಾ ಗೆಲುವಿನ ಮೂಲಕ ಕಾರ್ಯಕರ್ತರಿಗೆ ಖುಷಿಯನ್ನು ಕೊಟ್ಟಿದ್ದನ್ನು ನಾವು ಕಳೆದ 2-3 ವರ್ಷಗಳಲ್ಲಿ ಕಂಡಿಯೇ ಇಲ್ಲ. ಈಗ ಇರುವಂತಹ ಒಂದಿಷ್ಟು ವೈಮನಸ್ಸು ಕೂಡ ಇವತ್ತಿನ ಈ ಬೆಳವಣಿಗೆಗೆ ಪ್ರಮುಖ ಕಾರಣ. ರವಿ, ಜಾರ್ಖಂಡ್ ಅಲ್ಲಿ ನಂಬರ್ ಇಲ್ಲದೆ ಇದ್ರೂ ಕೂಡ ರಾಜ್ಯಸಭಾ ಸದಸ್ಯರನ್ನ ಗೆಲ್ಲಿಸಿಕೊಳ್ಳೋದಕ್ಕಾಗಿದೆ BJPಗೆ. ಇಲ್ಲಿ ನಂಬರ್ ಇದ್ರೂ ಕೂಡ ಒದ್ದಾಡುವಂತ ಸ್ಥಿತಿ ಬಂದಿದೆ. ಹೇಗೆ ನೋಡುತ್ತೆ ಇದನ್ನ ಹೈಕಮಾಂಡ್? ನಿಶ್ಚಿತವಾಗಿ ಇದು ಹೈಕಮಾಂಡ್ಗೆ ಸಿಟ್ಟಿಗೆ ಪ್ರಮುಖವಾದ ಕಾರಣ ಆಗತ್ತೆ. ಇದು ಬೇಜಾರಾಗಿದೆಯಾ, ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಪ್ರಶ್ನೆಯೇ ಇಲ್ಲ. ನಿನ್ನೆಯೇ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ವಿಧಾನಸೌಧದಿಂದ ನೇರವಾಗಿ ಪಾರ್ಟಿ ಕಚೇರಿಗೆ ಬಂದು KS ನವೀನ್ ಅವರೇ ಚುನಾವಣಾ ಏಜೆಂಟ್ ಆಗಿದ್ದರು BJP ಪರವಾಗಿ, ಅವರನ್ನು ಕೂರಿಸ್ಕೊಂಡೇ ಸ್ವತಃ ವಿಜಯೇಂದ್ರ ಅವರೇ ವರದಿಯನ್ನು ಸಿದ್ಧ ಮಾಡಿ ಹೈಕಮಾಂಡ್ಗೆ ಕಳುಹಿಸಿದ್ದಾರೆ ಎನ್ನುವಂಥ ಮಾಹಿತಿ ನಮಗಿದೆ. ಯಾಕೆಂದರೆ ಅದು ಅಷ್ಟರ ಮಟ್ಟಿಗೆ ಸೀರಿಯಸ್ ಮ್ಯಾಟ್ರು. ತಾವು ಹೇಳಿದಂತೆ ಜಾರ್ಖಂಡ್ ಇರ್ಬೋದು, ಬೇರೆ ಬೇರೆ ಪಶ್ಚಿಮ ಬಂಗಾಳ ಇರ್ಬೋದು, ಎಲ್ಲ ಭಾಗಗಳಲ್ಲಿ BJPಗೆ ತೃಣಮೂಲ ಕಾಂಗ್ರೆಸ್ ಅಂತವರೇ ಬಂದು ಸಪೋರ್ಟನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗ BJPಲಿ ಈ ಪರಿಸ್ಥಿತಿ ಆಗಿದ್ದನ್ನು ಹೈಕಮಾಂಡ್ ನಿಶ್ಚಿತವಾಗಿ ಭಾಳ ಸೀರಿಯಸ್ ಆಗಿದ್ದನ್ನು ನೋಡ್ತಾ ಇದೆ. ಇದನ್ನು ಕಂಪೇರ್ ಮಾಡಿ ಹೇಳಬೇಕು ಅಂತ ಹೇಳಿದರೆ ರಕ್ಷತ್, ಯಾವಾಗ ಲೋಕಸಭಾ ಚುನಾವಣೆ ಹತ್ತಿರ ಇತ್ತು, ಕಳೆದ ಲೋಕಸಭಾ ಚುನಾವಣೆ, ಅದಕ್ಕೂ 1 ವರ್ಷ ಪೂರ್ವದಲ್ಲಿ ಕರ್ನಾಟಕದ ಚುನಾವಣೆ ಆಯಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದ ಗೆಲುವನ್ನು ಕಂಡಾಗ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿತ್ತು ಮತ್ತು ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿತ್ತು. ಯಾಕೆಂದರೆ
ಕರ್ನಾಟಕದ ಚುನಾವಣೆಯನ್ನು ರಾಷ್ಟ್ರೀಯ ಬಿಜೆಪಿ ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಇರುವಂಥ ಗಟ್ಟಿ ಸಂಘಟನೆ ಕರ್ನಾಟಕದಲ್ಲಿ ಮಾತ್ರ. ಇಲ್ಲಿಯೇ ಚುನಾವಣೆಯನ್ನು ಅಷ್ಟು ಹೀನಾಯವಾಗಿ ಸೋತಂಥ ಸಂದರ್ಭದಲ್ಲಿ ಲೋಕಸಭೆ ಮೇಲೆ ಅದು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಶ್ಲೇಷಣೆ ಮತ್ತು ಆತಂಕ ಕೂಡ ಬಿಜೆಪಿ ಹೈಕಮಾಂಡ್ಗಿತ್ತು. ಅದೇ ಪ್ರಕಾರವಾಗಿ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೊಳ್ಳುವಂಥ ಸಾಧನೆಯನ್ನು ಮಾಡೋದಕ್ಕೆ ಆಗಲಿಲ್ಲ. ಆದರೆ ಈಗ 7 ಸ್ಥಾನಗಳಿಗಾಗಿ ನಡೆದ ಚುನಾವಣೆಯಲ್ಲಿ ತಾವು ಹೇಳಿದಂತೆ ಸಂಖ್ಯೆ ಇದ್ದರೂ ಕೂಡ ಆ ಮತವನ್ನು ಪಡೆಯುವುದಕ್ಕೆ ಬಿಜೆಪಿ ವಿಫಲ ಆಗಿದೆ ಅಂತ ಹೇಳಿದ್ರೆ ನಿಶ್ಚಿತವಾಗಿ ಹೈಕಮಾಂಡ್ ಕೆಲವರ ಮೇಲಂತೂ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ಸಮಿತಿಯನ್ನು ರಚನೆ ಮಾಡಿ ಯಾರು ಅಡ್ಡಮತದಾನ ಮಾಡಿದರೆ, ಯಾರಿಗೆ ಮತವನ್ನು ಹಾಕಿದ್ದಾರೆ ಹೇಳೋ ಕುರಿತಾಗಿ ಸಮಾಲೋಚನೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ತೀರ್ಮಾನವನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ಬಂದಿದ್ದಾವೆ. ಈ ಮಾಹಿತಿಯನ್ನು ಆಧರಿಸಿ ಹೈಕಮಾಂಡ್ಗೆ ವರದಿ ಹೋಗುತ್ತೆ. ಬಹುಶಃ ಈಗಾಗಲೇ ಯಾರೆಲ್ಲ ಮಾಡಿದ್ದಾರೆ ಎನ್ನುವ ಕುರಿತಾಗಿ ಒಂದು ಸಮಾಲೋಚನೆಯನ್ನು ನಿನ್ನೆ ಮಾಡಿದ್ದಾರೆ. ಈ ಮಾಹಿತಿಯನ್ನು ಪಡೆದುಕೊಂಡು ಹೈಕಮಾಂಡ್ಗೆ ವರದಿಯನ್ನು ಕೊಡುವಂಥ ಪ್ರಕ್ರಿಯೆಗಳು ಆರಂಭ ಆಗಿದೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.